ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ಜಿಲ್ಲಾ ತೋಟಗಾರಿಕೆ ಕಚೇರಿ ಆವರಣದಲ್ಲಿ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದ್ದು, ಇಂದಿಗೆ ಮುಕ್ತಾಯವಾಗಲಿದೆ. ಸುಮಾರು 2.50 ಲಕ್ಷ ಸೇವಂತಿಗೆ ಹೂವಿನಲ್ಲಿ ಮಂದಾರಗಿರಿ, ಗುರುಮಂದಿರ ಹೋಲುವ ಕಲಾಕೃತಿ, ತೆಂಗಿನ ಗರಿಯಲ್ಲಿ ಬುಟ್ಟಿ, ತೊಟ್ಟಿಲು ಸೇರಿ ಹಲವು ರೀತಿಯ ಕಲಾಕೃತಿಗಳು, 80ಕ್ಕೂ ಹೆಚ್ಚು ಮಳಿಗೆಗಳು ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಗಮನ ಸೆಳೀತಾ ಇದ್ವು. ಈವರೆಗೂ ಇಸ್ರೋ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ ಎಲ್ಲರ ಚಿತ್ರಗಳು ಕಲ್ಲಂಗಡಿ ಹಣ್ಣಿನಲ್ಲಿ ಕೆತ್ತಲಾಗಿದೆ. ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ ಸೇರಿದಂತೆ ಹಲವು ಮಹನೀಯರು, ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್, ಎಂಎಸ್ ಕೃಷ್ಣ ಚಿತ್ರಗಳು ಸಹ ಕಲ್ಲಂಗಡಿಯಲ್ಲಿ ಮೂಡಿವೆ. ಇನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಕಿರುಧಾನ್ಯಗಳ ರಾಶಿಯಲ್ಲಿ ಜೋಳ, ರಾಗಿ, ತೊಗರಿ, ಹೆಸರು, ಅಲಸಂದಿ, ಇತರೆ ಧಾನ್ಯಗಳು ಆಕರ್ಷಿಸುತ್ತಿದ್ವು. ಪಶುಪಾಲನಾ ಇಲಾಖೆಯಿಂದ ವಿವಿಧ ತಳಿಯ ಕೋಳಿ, ಕುರಿ, ಮೊಲ, ಹಸುಗಳನ್ನ ಆಗುತ್ತಿತ್ತು. ಬಣಿ, ಟರ್ಕಿ, ಗಿನಿಯಾ ಕೋಳಿ, ಪುಂಗನೂರು ರಾಸು, ಮಲೆನಾಡು ಗಿಡ್ಡ ತಳಿಯ ಹಸುವಿನ ವಿಶೇಷತೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿತ್ತು. ಡ್ರ್ಯಾಗನ್ ಫ್ರೂಟ್, ನೇರಳೆ, ದಾಳಿಂಬೆ, ಕಾಡುಗೋಡಂಬಿ, ಸೀಬೆ, ಸಪೋಟ, ಮಾವು ಸೇರಿ ಇತರೆ ಸಸಿಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಿದೆ. ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸಿದ ವಿವಿಧ ಉತ್ಪನ್ನಗಳ ಮಾರಾಟಕ್ಕೆ ಫಲಪುಷ್ಪ ಪ್ರದರ್ಶನ ವೇದಿಕೆಯಾಗಿತ್ತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ದೇವರಾಜ್ ಅಂತ. ತುಮಕೂರು ವಿಜಯನಗರ ಸೆಕೆಂಡ್ ಕ್ಲಾಸಿಂದ ಬಂದಿರೋದು. ತುಮಕೂರು ವಿಜಯನಗರ ಸೆಕೆಂಡ್ ಕ್ಲಾಸಿಂದ ಬಂದಿರೋದು. ಲಾಸ್ಟು 26th ಈ ಪ್ರೋಗ್ರಾಮ್ ನಡೀತಾ ಇದೆ. ನ್ಯಾಚುರಲ್ ಸಂಬಂಧಪಟ್ಟಂಗೆ ಅಂದರೆ ಜನಗಳಿಗೆ ಯಾವ ವಿಚಾರ ಇನ್ನೂ ಗೊತ್ತಿಲ್ಲ, ಆ ವಿಚಾರಗಳು ಇಲ್ಲಿ ಬಂದು ನಾವು ತಿಳ್ಕೊಬೋದು. ನರ್ಸರಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ನ್ಯಾಚುರಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಹಾಗೂ ರೈತರಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ಮತ್ತು ಬೆಳೆ ಯಾವ ಥರ ಬೆಳೆಯೋದು ಅಂತೇಳಿ ಇದ್ರ ಬಗ್ಗೆ ಉಚಿತ ಕಾರ್ಯಾಗಾರ ಬೇರೆ ನಡೀತಾ ಇದೆ. ಅದು ಸುಮಾರು ರೈತರಿಗೆ ತುಂಬ ಹೆಲ್ಪ್ ಆಗಿದೆ. ಹಾಗೂ ಈಗ ಜನ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ ಸರ್, ಸಿಟಿ ಜನ. ಅದಕ್ಕೆ ಒಂದು ಒಳ್ಳೆ ಅಂದರೆ ಸ್ಟ್ರೆಸ್ಸಿಂದ ಈಚೆ ಬರೋಕ್ಕೆ ಒಂದು ಒಳ್ಳೆ ಪ್ರದರ್ಶನ ಇದೆ ಸರ್. ಈವ್ನಿಂಗ್ ಹೊತ್ತು ಸುಮಾರು ಜನ ಸೇರ್ತಾ ಇದ್ದಾರೆ. ಹೋಲ್ ಸಿಟಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಎಲ್ಲ ಸ್ಕೂಲಿಂದ ಬಂದು ಮಕ್ಕಳು ಬರ್ತಿದ್ದಾರೆ. ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ ಸರ್ ಈ ಫಲಪುಷ್ಪ ಪ್ರದರ್ಶನದಿಂದ. ನಮಸ್ತೆ, ನನ್ನ ಹೆಸರು ಲತಾ ಅಂತ. ಜಯನಗರದಿಂದ ಬಂದಿದ್ದೀವಿ. ಇಲ್ಲಿ ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆಗುತ್ತೆ. ಯಾಕೆಂದರೆ ಮಕ್ಕಳು ಯಾವ ಥರ ಸಸಿಗಳನ್ನ ಯಾವ ಥರ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇದರಿಂದ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ಲಾಗಿ ಅವರಿಗೆ ಯಾವ ಥರ ಸಸಿ ಈ ಥರ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಚೆನ್ನಾಗಿದೆ. ಚೆನ್ನಾಗೆಲ್ಲ ಇದು ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ನೀವೇನಾದ್ರೂ ತಗೊಂಡ್ರಾ? ಖರೀದಿ ನಾವು 2 ಸಸಿ ತಗೊಂಡ್ವಿ, ಮತ್ತೆ ಒಂದು ಕ್ಯಾರೆಟ್ ಏರಿಯಾ ತಗೊಂಡ್ವಿ. ಚೇತನ್ ಜೊತೆ ರಮ್ಯಾ, ಅಮೋಘ್ ಟಿವಿ, ತುಮಕೂರು. ತೋಟಗಾರಿಕೆ ಬೆಳೆಗಳ ಕಾರ್ಯಾಗಾರ ಹಾಗೂ ವಿಜ್ಞಾನಿಗಳು ಮತ್ತು ರೈತರ ಸಮ್ಮೇಳನ ಕಾರ್ಯಕ್ರಮ ತುಮಕೂರು ನಗರದ ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಮಾವು ಮತ್ತು ಬಾಳೆ ಬೆಳೆಗಳ ವಿಚಾರ ಸಂಕಿರಣ ಹಾಗೂ ಕಾರ್ಯಾಗಾರವನ್ನು ರೈತರಿಗಾಗಿ ಏರ್ಪಡಿಸಲಾಗಿತ್ತು. ಕಾರ್ಯಾಗಾರದಲ್ಲಿ ತೋಟಗಾರಿಕೆ ಪಿತಾಮಹರಾದ ಡಾಕ್ಟರ್ ಎಂಎಚ್ ಮರಿಗೌಡರ ಜೀವನ ಚರಿತ್ರೆ, ಸಾಧನೆಗಳ ಬಗ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಚ್ಎಸ್ ನಂಜುಂಡಾರಾಧ್ಯ, ನಿವೃತ್ತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಅವರು ವಿವರಿಸಿದರು. ಮಾವು ಬೆಳೆಯ ಬಗ್ಗೆ ಹಿರೇಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ವಿಜ್ಞಾನಿ ಡಾಕ್ಟರ್ ಪ್ರಶಾಂತ್ ನೀಡುತ್ತಾ ಮಾವು ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಮಾವು ಬೇಸಾಯದಲ್ಲಿ ರೈತರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿ ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳನ್ನು ವಿವರಿಸಿದರು. ಬೆಳೆಗೆ ನೀಡುವ ಗೊಬ್ಬರ ವ್ಯರ್ಥವಾಗದಂತೆ ನೀಡಬೇಕಾದ ವೈಜ್ಞಾನಿಕ ಕ್ರಮ ಹಾಗೂ ಹೆಚ್ಚು ಹೂ ಬಿಡುವಂತೆ, ಈ ಮೂಲಕ ಹೆಚ್ಚು ಇಳುವರಿ ಪಡೆಯಲು ಮರಗಳ ಸವರುವಿಕೆ, ಸಿಂಪರಣಾ ಕ್ರಮಗಳ ಸ್ವಚ್ಛತೆ ಮುಂತಾದವುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ವಿವರಣೆ ನೀಡಿದರು. ಪ್ರವೀಣ್, ಅಮೋಘ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಬೃಹನ್ ಮಠದಲ್ಲಿ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳು ಅವರ 39ನೆಯ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾಪ್ರಭುಗಳವರ ಕರ್ತೃಗದ್ದುಗೆ ಮೇಲೆ ಪುಷ್ಪವೃಷ್ಟಿಯನ್ನ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೆರವೇರಿಸಿದರು. ತದನಂತರ ಬ್ರಹ್ಮ ವೇದಿಕೆಗೆ ಆಗಮಿಸಿ
ಪೂಜ್ಯರ ಸಿಂಹಾಸನಾರೋಹಣ, ಪಾದಪೂಜೆ, ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ ಜರುಗಿದವು. ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಆಗಮಿಸಿ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳ ದರ್ಶನ ಆಶೀರ್ವಾದ ಪಡೆದುಕೊಂಡರು. ಪುಣ್ಯಸ್ಮರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸದ್ಗುರುವಿಗೆ ತನಾರಾತಿ 10,000 ತಾಯಂದಿರು ಸದ್ಗುರುಗಳಿಗೆ ತನುರತಿ ಸಮರ್ಪಿಸಿ ಪ್ರಯುಕ್ತ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ಪೂಜ್ಯ ಶ್ರೀಗಳಿಗೆ ವಿಶ್ವದಾಖಲೆ ಪ್ರಮಾಣ ಪತ್ರ ಹಾಗೂ ಪದಕವನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿಶ್ವದಾಖಲೆ ಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ಸಮರ್ಪಿಸಿದರು. ಪೂಜ್ಯ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ, ತೆಲಂಗಾಣ ರಾಜ್ಯಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಆಶೀರ್ವಚನ ನೀಡಿ ಆಶೀರ್ವದಿಸಿದರು. ಅಪ್ಪಾಜಿ ಕಲಾ ಬಳಗದಿಂದ ಸಂಗೀತ ಸೇವೆ ನೆರವೇರಿತು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಬಹಳಷ್ಟು ಅದ್ಭುತಮಯವಾಗಿರ್ತಕ್ಕಂತಹ ಕಾರ್ಯಕ್ರಮ. ಜೋರಾಗಿ ಚಪ್ಪಾಳೆ ತಪ್ಪಿ. ಬಿಜೆಪಿ ಪಕ್ಷದ ಈಗಿನ ಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ. ಬಿಜೆಪಿ ನಾನೇ ಕಟ್ಟಿ ಬೆಳೆಸಿದ್ದೇನೆ ಎಂಬ ಅಹಂಕಾರ ನನ್ನಲ್ಲಿ ಇಲ್ಲ ಅಂತ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಲ್ಕೋಡ ಪಟ್ಟಣದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಅವರಿಗೆಲ್ಲ ಬೇಸರ ಇದೆ, ನೋವು ಇದೆ. ಆ ನೋವು ಯಾರ ಹತ್ರ ಹೇಳಿಕೊಳ್ಳಬೇಕು ಎಂಬ ಗೊಂದಲ ಇದೆ. ಬಿಜೆಪಿ ನನ್ನ ತಾಯಿ. ಮೊದಲಿನಂತೆ ಪಕ್ಷದ ಸಿದ್ಧಾಂತ ಪ್ರಕಾರ ಎಲ್ಲವೂ ಸರಿ ನಡೆದ್ರೆ ಪಕ್ಷಕ್ಕೆ ಬರುವೆ. ಬಿಜೆಪಿ ಮನೆಯೊಂದು 6 ಬಾಗಿಲು. ಕಾಂಗ್ರೆಸ್ ಹೇಳಿಕೆ ವಿಚಾರವಾಗಿ ಮಾತನಾಡಿ, ದೇಶದಲ್ಲಿ ಬಿಜೆಪಿ ಒಂದೇ ಇದೆ. ಅದೇ ಕಾಂಗ್ರೆಸ್ ಎಷ್ಟು ಇದೆ? 100 ಕಾಂಗ್ರೆಸ್ ಇದೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಬಾಗಿಲು ಇದೆಯಾ? ಅವರ ಪಕ್ಷದ ಬಾಗಿಲುಗಳ ಲೆಕ್ಕ ಹಾಕಲಿ. ಅಂತವರು ಬಿಜೆಪಿ ಬಗ್ಗೆ ಅಪಾದನೆ ಮಾಡುವ ಸ್ಥಿತಿ ಬಂದಿದ್ದಕ್ಕೆ ನನಗೂ ನೋವಿದೆ ಅಂತ ತಿಳಿಸಿದ್ರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇತ್ತೀಚೆಗೆ 2 ಬಾರಿ ಅಕಸ್ಮಾತ್ ಮಿಸ್ ಆಗಿತ್ತು. ಇವತ್ತು ವಿಶೇಷವಾದ ಕಾರ್ಯಕ್ರಮ ಇದೆ ಗೊತ್ತಿರಲಿಲ್ಲ. ಭಗವಂತನೇ ಇವತ್ತು ನನಗೆ ಕರ್ಕೊಂಡು ಬಂದ. ಈ ಕಡೆ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಈ ಮಠಕ್ಕೆ ಬರುವಂತ ಅವಕಾಶ ಸಿಕ್ತು. ಪೂಜ್ಯ ಜಗದ್ಗುರುಗಳಿಗೂ ಕೂಡ ಆಶೀರ್ವಾದ ಸಿಕ್ತು. ಲಕ್ಷಾಂತರ ಜನರ ಆಶೀರ್ವಾದ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಅದೇ ರೀತಿ ಬಿಜಾಪುರ ಜಿಲ್ಲೆ, ನಾವೇನು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಫೆಬ್ರವರಿ 4ಕ್ಕೆ 1,008 ಜಗದ್ಗುರುಗಳ ಪಾದ ಪೂಜೆಯನ್ನು ಮಾಡ್ತಾ ಉದ್ಘಾಟನೆ ಮಾಡ್ತಿದ್ದೀವಿ. ಉಳಿದವರಿಗೆ, ದಲಿತರಿಗೆ, ಸಕಲ ಹಿಂದೂ ಸಮಾಜದ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಉದ್ಘಾಟನೆ ನಾಡಿದ್ದು ಫೆಬ್ರವರಿ 4ನೇ ತಾರೀಕು ಕಣ್ಣೇರಿಯ ಜಗದ್ಗುರುಗಳು ಉಪಸ್ಥಿತರಿದ್ದಾರೆ. ಕಾಗಿನೆಲೆಯ ಸಿದ್ದರಾನಂದಪುರಿ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ಈ ರೀತಿ ಎಲ್ಲ ಸ್ವಾಮಿಗಳ 1,008 ಜನ ಸ್ವಾಮಿಗಳ ಪಾದ ಪೂಜೆಯಿಂದ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಾನೇ ಕಟ್ಟಿ ಬೆಳೆಸಿದ್ದೀನಿ ಅಂತ ಅಹಂಕಾರ ನನಗಿಲ್ಲ. ಲಕ್ಷಾಂತರ ಕಾರ್ಯಕರ್ತರು, ಅನೇಕ ಹಿರಿಯರು ತಪಸ್ಸು ಮಾಡಿ ಈ ಪಕ್ಷವನ್ನು ಕಟ್ಟಿದ್ದಾರೆ. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ. ಎಲ್ಲ ಜಿಲ್ಲೆಗಳು ಕೂಡ ಪಕ್ಷವನ್ನು ಕಟ್ಟದಂತ ಹಿರಿಯ ನಾಯಕರುಗಳಿಗೆ ಬೇಸರ ಇದೆ, ನೋವಿದೆ. ಆ ನೋವು ಯಾರ ಹತ್ರ ಹೇಳ್ಕೋಬೇಕು? ರಾಮನಗರ ಜಿಲ್ಲೆಯ ಕುಳಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ಸಂತೋಷ್ಗೆ ಲ್ಯಾಂಡ್ ಬಿಟ್ ಸೇವಾ ಪ್ರಶಸ್ತಿ ಲಭಿಸಿದ್ದು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆಯ ಕೊಳಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ಸಂತೋಷ್ಗೆ ಲ್ಯಾಂಡ್ ಬಿಟ್ ಸೇವಾ ಪ್ರಶಸ್ತಿ ಲಭಿಸಿದ್ದು, ರಾಮನಗರ ಜಿಲ್ಲೆಗೆ ಲ್ಯಾಂಡ್ ಬಿಟ್ ಸೇವಾ ಪ್ರಶಸ್ತಿ ಪಡೆದ ಮೊದಲಿಗರ ಪಟ್ಟಿಗೆ ಸಂತೋಷ್ ಹೆಸರು ಸೇರ್ಪಡೆಯಾಗಿದೆ. ಕಂದಾಯ ಇಲಾಖೆ ಕಾರ್ಯವೈಖರಿ ಗುರುತಿಸಿ ಮಾನ್ಯ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕಾರ್ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕಾರ್ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ.
ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಸಾವಿರಾರು ಬಿಸಿಯೂಟ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ಅಕ್ಷರ ದಾಸೋಹ ಕ್ಷೇಮಾಭಿವೃದ್ಧಿ ಸಮಿತಿ ಹಾಗೂ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಿಸಿಯೂಟ ನೌಕರರಿಗೆ ರಾಜ್ಯ ಬಜೆಟ್ನಲ್ಲಿ ಕನಿಷ್ಠ ವೇತನ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು. ನಚಿಕೇತನ ನಿಲಯದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ಮೂಲಕ ಆಗಮಿಸಿರುವ ಸಾವಿರಾರು ನೌಕರರು ಗ್ಯಾಸ್ ಸ್ಟೌವ್ ಸಿಲಿಂಡರ್ ಪಾತ್ರೆ ಹಿಡಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಟಿ ಸುರೇಶ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಜಿಆರ್ ಚನ್ನಬಸವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಟ್ಟಣದ ಎಂಜಿ ರಸ್ತೆಯಲ್ಲಿ ಇರುವ ವಿಎಸ್ಎಸ್ಎನ್ ಸೊಸೈಟಿ ಆವರಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಇಬ್ಬರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆಡಿ ಸುರೇಶ್ ಗೌಡ ಮಾತನಾಡಿ, ಕಸಬಾ ವಿಎಸ್ಎಸ್ಎನ್ನ ಚುನಾವಣೆ ನಿಲ್ಲಿಸಲು ಕೆಲ ದುಷ್ಟ ಶಕ್ತಿಗಳು ಪ್ರಯತ್ನ ಮಾಡಿದ್ವು. ಆದರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಸಹಕಾರದಿಂದ ಚುನಾವಣೆ ಸುಸೂತ್ರವಾಗಿ ನಡೆದಿದೆ. ಎಲ್ಲಾ ನಿರ್ದೇಶಕರು ಅವಿರೋಧ ಆಯ್ಕೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಮರು ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರ ವಿಶ್ವಾಸ ಹಾಗೂ ಕೆಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೇನೆ ಅಂತ ತಿಳಿಸಿದರು. ಮೊದಲನೇದಾಗಿ ನಾನು ಈ ಜಿಲ್ಲೆಯ ಸಹಕಾರಿ ಭೀಷ್ಮ ಕರ್ನಾಟಕ ರಾಜ್ಯ ಸಹಕಾರ ಮಂತ್ರಿ ಕೆಎನ್ ರಾಜಣ್ಣ ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸಬೇಕು ಅಂದರೆ, ಕುತಂತ್ರ ರಾಜಕಾರಣದಿಂದ ನಮ್ಮ ಸಹಕಾರ ಸಂಘನ ಸೂಚಿಸಿ ಮಾಡೋಕ್ಕೆ ಹೊರಟಿದ್ದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಹಿಮ್ಮೆಟ್ಟಿಸಿ ರಾಜ್ಯದವರು ಚುನಾವಣೆ ನಡೆಯೋದು ಮಾಡಿ ಇವತ್ತಿನೇನು 12 ಜನ ನಿರ್ದೇಶಕರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ನಿಮಗೆ ಅತ್ಯಂತ ಸಹಕಾರ ಕೊಟ್ಟು ಮೊದಲನೇದಾಗಿ ಎಲ್ಲ ನಮ್ಮ ಕಷ್ಟವಾದ ರೈತರ ಪರವಾಗಿ ಅವರಿಗೆ ಅಭಿನಂದನೆ. ಅದೇ ರೀತಿ ಅವ್ರ ಸಹಕಾರದಿಂದ ನಮ್ಮ ಸಹಕಾರ ಸಂಘ ಅಭಿವೃದ್ಧಿಗೆ ಸಂಪೂರ್ಣವಾದ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಆಶಾಭಾವದಿಂದ ರೈತರಿಗೆ ಇನ್ನೂ ಹೆಚ್ಚಿನವಾಗಿ ನಮ್ಮ ಸಹಕಾರ ಸಂಘದಿಂದ ಶೂನ್ಯ ಬಡ್ಡಿದಂಥ ಸಾಲ ಕೊಡುವಂಥ ವ್ಯವಸ್ಥೆನ ಇನ್ನೂ ಹೆಚ್ಚು ಮಾಡ್ತೀವಿ. ಆಮೇಲೆ ಇದು ಶಿಥಿಲವಾಗಿರೋ ಒಂದು ಕಟ್ಟಡವನ್ನು ಅವ್ರ ಸಹಕಾರದಿಂದಲೇ ಅಭಿವೃದ್ಧಿ ಪಡಿಸುವಂಥ ಒಂದು ಯೋಜನೆಯನ್ನು ಸಹ ನಾವು ಇಟ್ಕೊಂಡಿದ್ದೀವಿ. ಹಾಗೂ ಈ ಕಸಬಾ ರಾಷ್ಟ್ರೀಯ ಎಲ್ಲ ರೈತ ಬಾಂಧವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನೂತನ ಉಪಾಧ್ಯಕ್ಷ ಜಿಆರ್ ಚನ್ನಬಸವಣ್ಣ ಮಾತನಾಡಿ, ರೈತರ ಅಭಿವೃದ್ಧಿಗೆ ಪೂರಕ ಯೋಜನೆ ಹಾಗೂ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ಆರ್ಥಿಕ ವಹಿವಾಟು ಸಹ ನಡೆಸಿದ್ದೇವೆ. ಕೃಷಿ ಪರಿಕರ ಖರೀದಿ ಹಾಗೂ ಕೃಷಿ ಸಾಲ ನೀಡುತ್ತಾ ಈ ರೈತರ ನೆರವಿಗೆ ನಿಂತ ಈ ಸಂಘವನ್ನು ಉತ್ತಮ ಬ್ಯಾಂಕ್ ಆಗಿ ಮೇಲ್ದರ್ಜೆಗೆ ಏರಿಸುವ ಆಲೋಚನೆ ಇದೆ. ಎಲ್ಲ ಸದಸ್ಯರ ಒಮ್ಮತದಿಂದ ಸಹಕಾರ ಸಚಿವ ರಾಜಣ್ಣ ಅವರ ಸಹಕಾರದಲ್ಲಿ ಸಂಘವನ್ನು ಅಭಿವೃದ್ಧಿ ಪಡಿಸುತ್ತೇನೆ ಅಂತ ತಿಳಿಸಿದರು. ವಿರೋಧವಾಗಿ ಆಯ್ಕೆಯಾಗಿ ಹಾಗೂ ಅಧ್ಯಕ್ಷರಾಗಿ ಸುರೇಶ್ ಗೌಡರು ಮತ್ತು ಉಪಾಧ್ಯಕ್ಷರು ನಾನು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಏನು ಬರುತ್ತದೆ ಅಧ್ಯಕ್ಷರೂಡಿ ನಾನು ಹೇಳಿದಾಗ ಅವ್ರ ಮಾರ್ಗದರ್ಶನದಲ್ಲಿ ಅವರಿಗೆ ಸಹಕಾರ ಕೊಟ್ಕೊಂಡು ಈ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನನ್ನ ಇದೆ. ಆದ್ದರಿಂದ ನನಗೆ ಇಷ್ಟು ಸಹಕಾರ ಕೊಟ್ಟು ಸಹಕಾರ ಬಂಧುಗಳಿಗೆ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಂಘದ ಸದಸ್ಯರಾದ ನರಸಿಂಹಮೂರ್ತಿ, ಜಗದೀಶ್, ಡಿ ರಘು, ಗೋವಿಂದರಾಜು, ಕುಂಬಣ್ಣ, ನಾಗರಾಜು, ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳಿಪಾಳ್ಯ ಲೋಕೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾರನಹಳ್ಳಿ ಪ್ರಭಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಮೈಕ್ರೋಫೈನಾನ್ಸ್ ಕಿರುಕುಳ ಆನ್ಲೈನ್ ಜೂಜಾಟ ವಿರುದ್ಧ ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಮೈಕ್ರೋ ಫೈನಾನ್ಸ್ ಕಿರುಕುಳ ಹಾಗೂ ಆನ್ಲೈನ್ ರಮ್ಮಿ ವಿರೋಧಿಸಿ ಕಿರುಕುಳದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು. ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಬ್ಯಾಗರಾಜ್, ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜು ನೇತೃತ್ವದಲ್ಲಿ ಚಾಮರಾಜೇಶ್ವರ ದೇಗುಲ ಮುಂಭಾಗದಿಂದ ಪ್ರತಿಭಟನೆ ಮೆರವಣಿಗೆ ಹೊರಟ ಕಾರ್ಯಕರ್ತರು ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಿದ್ದು, ರೈತರು, ಮಹಿಳೆಯರು, ಯುವಕರು ಆತ್ಮಹತ್ಯೆ ಹಾದಿ ಹಿಡಿಯುತ್ತಿದ್ದಾರೆ. ಕಂಪನಿಗಳು ವಸೂಲಾತಿ ನಿಯಮವನ್ನ ಪಾಲಿಸುತ್ತಿಲ್ಲ ಅಂತ ಕಿಡಿಕಾರಿದ್ರು. ಮಲೆಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನವನ್ನ ಬಿಡಿಸಿಕೊಡುವಲ್ಲಿ ಜಿಲ್ಲಾಡಳಿತ ಇರುವ ಕಾನೂನು ತೊಡಕುಗಳನ್ನು ಸರಿಪಡಿಸಿ ತಕ್ಷಣ ರೈತರಿಗೆ ಚಿನ್ನವನ್ನ ಮರಳಿ ಕೊಡಿಸಬೇಕು ಹಾಗೂ ಆನ್ಲೈನ್ ಜೂಜಾಟ, ಮೊಬೈಲ್ ಆ್ಯಪ್ ಮೂಲಕ ಸಾಲ ನೀಡುವುದು ತಕ್ಷಣ ನಿಲ್ಲಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ರೈತರ ಮಕ್ಕಳು ಇವತ್ತು ಮೊಬೈಲಲ್ಲಿ ಗೇಮ್ ಆಡ್ತೀವಿ ಅಂತ ಹೇಳಿ ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಸರ್ಕಾರ. ಮೊಬೈಲಲ್ಲಿ ಗೇಮನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಕಂಪ್ನಿಗಳಿಗೆ ಯಾರ್ಯಾರು ಹಿನ್ನೆಲೆ ನಾಯಕರು ಹಣ ಹಾಕ್ತಾ ಇದ್ದಾರೆ ಅದು ಮೊದಲು ತನಿಖೆ ಆಗಬೇಕು. ಬಂಡವಾಳಶಾಹಿಗಳು ಕಪ್ಪು ಹಣವನ್ನು ಬಿಳಿದು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಇಂಥ ಗೇಮ್ಗಳಿಗೆ ಹಣವನ್ನು ಹಾಕಿ ಯುವಕರನ್ನ ಮತ್ತೆ ಯುವ ಪೀಳಿಗೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮೊದಲು ನಿಲ್ಲಬೇಕು. ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟು ಜಾತಿ ಧರ್ಮದ ಹೆಸರಿನಲ್ಲಿ ಸಾಲವನ್ನು ಕೊಟ್ಟು ಹೆಣ್ಮಕ್ಳು, ಯುವಕರು ಮತ್ತೆ ಮಹಿಳೆಯರನ್ನ ಪ್ರಾಣ ಕಿತ್ತು ತಿನ್ನುವಂತ ಕೆಲಸವನ್ನ ಇವತ್ತು ಮಹಿಳಾ ಸಂಘಟನೆಗಳ ಮುಖಾಂತರ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಆ ಸಾಲವನ್ನು ಕೊಟ್ಟ ಮೇಲೆ ವಸೂಲಿ ಮಾಡ್ತಕ್ಕಂಥದ್ದಲ್ಲಿ ಒಂದು ನೀತಿ, ನಿಯಮ, ರಿವಾಜುಗಳಿದ್ದಾವೆ. RBI ಗೈಡ್ಲೈನ್ಸ್ ಇದೆ, ಸರ್ಕಾರದ ಗೈಡ್ಲೈನ್ಸ್ಗಳಿದ್ದಾವೆ, ಕ್ರಮಗಳಿದ್ದಾವೆ. ಇವೆಲ್ಲವನ್ನ ಗಾಳಿಗೆ ತೂರಿ ಗೂಂಡಾಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು, ಮಾನಹಾನಿ, ಪ್ರಾಣಹಾನಿಯನ್ನು ಕಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಬಿಟ್ಟು ಊರನ್ನು ತೊರೆದು ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಅವಿವೇಕಿ ಸರ್ಕಾರಗಳು ನಿರ್ಮಾಣ ಮಾಡ್ತಾ ಇದ್ದಾವೆ. ಅದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.